ನಾನಿವಾಗ ಹೋಗ್ತಾ ಇರೋದು ಚಿಕ್ಕಮಂಗ್ಳೂರಿಗೆ. ಬಾಯ್ ಹೇಳಮ್ಮ ಎಲ್ರಿಗೂ. ಬಾಯ್. ಸೊ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಚೆಕಿಂಗ್ ಮಾಡಲ್ಲ ಯಾವತ್ತು. ಎಲ್ಲಿ ಹೊಟ್ಟಿರೋದು ನೀವು? ಇನ್ನೂ ಗೊತ್ತಿಲ್ಲ ಬ್ರೋ, ಸುಮ್ಮನೆ ಗಾಡಿ ಎತ್ಕೊಂಡ್ ಬಂದಿದ್ದೀವಿ. ಆ್ಯಕ್ಚುಲಿ ನೀವು ಅನ್ಕೊಂತಾ ಇರ್ಬೋದು ಇವನ್ನೇನು ಬರೀ ಬೆಟ್ಟ ಗಿಟ್ಟ ತೋರಿಸ್ತಾ ಇದ್ದಾರೆ ಅಂತ. ಈ ಹಳ್ಳಕ್ಕೆ ಹೋಗ್ಬಿಟ್ಟು ಬಿದ್ದಿದ್ದು ನಾನು ಬ್ರೇಕ್ ಹಾಕಿದ್ರೂ ಸ್ಕಿಡ್ ಆಗಿ ಬೀಳ್ತೀನಿ, ಬ್ರೇಕ್ ಹಾಕಿಲ್ಲ ಅಂದರೂ ಬೀಳ್ತೀನಿ. ಆ್ಯಕ್ಚುಲಿ ನಮ್ಮ ಮನೆಯಿಂದ ಚಿಕ್ಕಮಂಗ್ಳೂರಿಗೆ 170 ಕಿಲೋಮೀಟರ್ಸ್ ಇದೆ. ಸೊ ನಾನು ಫಸ್ಟ್ ಫ್ಲೋರಲ್ಲಿ ಬುಕ್ ಮಾಡಿರೋದು ರೂಮು. ಹಾಯ್ ಹಲೋ ನಮಸ್ಕಾರ. ಸೊ ನಾನಿವಾಗ ಹೊರಟಿದ್ದೀನಿ, ಬಟ್ ಬೆಂಗಳೂರಿಗೆ ಹೊರಟಿಲ್ಲ. ಸೊ ಇವಾಗ ಟೈಮ್ ಬಂದುಬಿಟ್ಟು 6:30. ಸೊ ನಾನಿವಾಗ ಹೋಗ್ತಾ ಇರೋದು ಚಿಕ್ಕಮಂಗ್ಳೂರಿಗೆ. ಸೊ ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೂ ತೋರಿಸಿ ಇವತ್ತು ನೈಟ್ ಚಿಕ್ಕಮಂಗ್ಳೂರಲ್ಲಿ ಹಾಲ್ಟ್ ಆಗಿ ನಾಳೆ ಬೆಳಗ್ಗೆ ಅಲ್ಲ, ನಾಳೆ ಮಧ್ಯಾಹ್ನ ನಾನು ಬೆಂಗಳೂರಿಗೆ ಹೊರಡ್ತೀನಿ. ಸೊ ಇವಾಗ ನಮ್ಮ ಗಾಡಿಗೆಲ್ಲ ರೆಡಿ ಆಗಿದೆ ನೋಡಿ, ಫುಲ್ಲು ಸೆಟಪ್ ಮಾಡಿದ್ದೀನಿ. ಲಾಸ್ಟ್ ಟೈಮು ಬೆಂಗಳೂರಿಂದ ಬರ್ತಾ ಫುಲ್ ಇಲ್ಲಿ ಊರಲ್ಲಿ ಹೆವಿ ಮಳೆ. ಸೊ ಮಳೆ ನೆನ್ಕೊಂಡೆ ಬಂದಿದ್ದೆ, ಎಷ್ಟು ನಿಲ್ಸಿದ್ರು ಮತ್ತೆ ಮಳೆ ಬರ್ತಾಯಿತ್ತು. ಸೊ ಅದಕ್ಕೆ ಈ ಸಲ ಸೊ ಗಾಡಿಗೆ ಪರ್ಫೆಕ್ಟ್ ಇವಾಗ ನನ್ನ ಲಗೇಜ್ಗೂ ಅಷ್ಟೇ ಒಂದು ಕವರ್ ಹಾಕಿದ್ದೀನಿ, ನನಗೂ ಒಂದು ರೈನ್ ಕೋಟ್ ತೊಗೊಂಡಿದ್ದೀನಿ. ಸೊ ಇವಾಗ ಮಳೆಗೆಲ್ಲ ಭಯ ಪಡ್ಕೊಳ್ಳೋಂಗಿಲ್ಲ. ಇವಾಗ ಮಳೆ ಬಂದರೆ ಮಳೆ ಜೊತೆನೇ ಹೋಗೋದು ಇವಾಗ. ಸೊ ಈಗ 6:30 ಆಗಿದೆ. ಸೊ ನಾನು ರೆಸಾರ್ಟ್ ಬುಕ್ ಮಾಡಿದ್ದೀನಿ ಚಿಕ್ಕಮಂಗ್ಳೂರಲ್ಲಿ. ಸೊ 11 o'clock ಚೆಕ್ಕಿನ್ ಇರೋದು. ಇವಾಗ ನಾನು 6:30 ಬಿಟ್ಟರೆ 7:30, 8:30, 9:30, 10:30 ಇಲ್ಲ 11 o'clock ಕರೆಕ್ಟಾಗಿ ಅಲ್ಲಿ ಇರ್ತೀನಿ ನಾನು. ಓಕೆ ಗೈಸ್, ಇವಾಗ ಅಮ್ಮಂಗೆ ಬಾಯ್ ಹೇಳ್ಬಿಟ್ಟು ಹೋಗೋಣ. ಬಾಯ್ ಹೇಳಮ್ಮ ಎಲ್ರಿಗೂ. ಬಾಯ್. ಓಕೆ ಗೈಸ್, ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ. ಸೊ ಪೆಟ್ರೋಲ್ ಹಾಕ್ಕೊಂಡೆ ಹೋಗೋಣ. ಫುಲ್ ಟ್ಯಾಂಕ್ ಮಾಡಿಬಿಟ್ರೆ ಆರಾಮ್ಸೆ ಹೋಗೋಣ. ಇವಾಗ ಇಲ್ಲೇ ಪೆಟ್ರೋಲ್ ಬಂದಿದೆ, ಇಲ್ಲೇ ಹಾಕ್ಸ್ಕೊಂತೀನಿ. ಓಕೆ ಗೈಸ್, ಇವಾಗ ನಾವಿರೋದು ಸೋಮೇಶ್ವರದಲ್ಲಿ. ಸೊ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಚೆಕ್ಕಿಂಗ್ ಮಾಡಲ್ಲ ಯಾವತ್ತು. ಸುಮ್ಮನೆ ಒಂದು ಚೆಕ್ ಪೋಸ್ಟ್ ಇರೋದು ಅಷ್ಟೇ, ಇಲ್ಲಿ ಚೆಕ್ಕಿಂಗ್ ಮಾಡಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಬರೋದು ಆಗುಂಬೆ. ಓಕೆ ಗೈಸ್, ಇವಾಗ ಇದೆ ಫಸ್ಟ್ ಟರ್ನ್ ಸ್ಟಾರ್ಟ್ ಆಗಿದೆ. ಓಕೆ ಗೈಸ್, ವ್ಯೂ ಪಾಯಿಂಟ್ ಬಂತು. ಸೊ ಇಲ್ಲಿಂದ ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ಸನ್ಸೆಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಬಟ್ ಇವಾಗ ನಿಮಗೆ ಸನ್ಸೆಟ್ ಅಲ್ಲ, ಸನ್ರೈಸ್ ತೋರಿಸ್ತೀನಿ ನಾನು. ಸನ್ರೈಸು ಆಗೋಗಿದೆ. ಇವಾಗ ಟೈಮ್ ಬಂದುಬಿಟ್ಟು 7:45 ಆಗಿದೆ. ಸೊ ಸನ್ರೈಸ್ ಆಗಿದೆ, ಬಟ್ ಅದು ನಿಮ್ಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡ್ಬಿಡಿ. ಗುಂಡ ಕಾಣಬೇಕು, ಅದೇ ಆಗಿಲ್ಲ. ಅದಕ್ಕೆ ಪಾಪ ಹೆಣ್ಣು ಕೇಳಿದ್ರೆ ಫೋಟೋ ಕೊಡ್ಮ. 100 ವರ್ಷ ಆದ್ರೆ ಮದುವೆ ಆಗಲ್ಲ. ಎಲ್ಲಿ ಹೊಟ್ಟಿರೋದು ನೀವು? ಇನ್ನೂ ಗೊತ್ತಿಲ್ಲ ಬ್ರೋ, ಸುಮ್ಮನೆ ಗಾಡಿ ಎತ್ಕೊಂಡ್ ಬಂದಿದ್ದೀವಿ. ಓಕೆ ಗೈಸ್, ಬನ್ನಿ ಹೋಗೋಣ. ಆ್ಯಕ್ಚುಲಿ ನೀವು ಅನ್ಕೊಂತಾ ಇರ್ಬೋದು ಇವನ್ನೇನು ಬರೀ ಬೆಟ್ಟ ಗಿಟ್ಟ ತೋರಿಸ್ತಾ ಇದ್ದಾರೆ ಅಂತ. ಸೊ ಏನೂ ಮಾಡೋಂಗಿಲ್ಲ. ಮೂರು ಕಡೆ ಬೆಟ್ಟ ಜಾಸ್ತಿ, ಸಮುದ್ರನೂ ಜಾಸ್ತಿ. ಸೊ ಇವಾಗ ಹೋಗ್ತಿರೋ ಚಿಕ್ಕಮಂಗ್ಳೂರು, ಅಲ್ಲೂ ಬರೀ ಬೆಟ್ಟಗಳೇ. ಸೊ ನಿಮಗೆ ಫುಲ್ ಬೆಟ್ಟಗಳನ್ನ ನೋಡಿಬಿಟ್ಟು ಫುಲ್ ಕಣ್ಣ ತೃಪ್ತಿ ಆಗಿರಬೇಕು. ಆ್ಯಕ್ಚುಲಿ ನಾನು ಒಂದೇ ಒಂದು ವರ್ಷದಲ್ಲಿ ಇದು 3ನೇ ಸಲ ಹೋಗ್ತಾ ಇರೋದು ನಾನು. ಸೊ 3ನೇ ಸಲ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇರೋದು. 2 ಸಲ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. 3ನೇ ಸಲ ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಸೋಲೋ ಟ್ರಿಪ್ಸೇ ಹೋಗಲ್ಲ ನಾನು. ಅದು ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ, ನನಗೆ ನಂಬೋಕ್ಕಾಗ್ತಾ ಇಲ್ಲ. ಓಕೆ ಗೈಸ್, ಅದಿದೆ ಜಾಗ ಗೈಸ್. ಇಲ್ಲೇ ರೋಡಲ್ಲಿ ಹೋಗ್ತಾ ಇದ್ದೆ ನೋಡಿ, ಸಡನ್ನಾಗಿ ರೋಡ್ ಚೆನ್ನಾಗಿದೆ ನೋಡಿ. ಇವಾಗ ರೋಡ್ ಫುಲ್ ಚೆನ್ನಾಗಿದೆ, ಒಳ್ಳೆ ಹೈವೇ ಥರ ಫೀಲ್ ಕೊಡುತ್ತೆ ನಿಮಗೆ. ಸೊ ನಾನು ಇದೇ ಸ್ಪೀಡಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸಿಲೇಟ್ ಮಾಡಿಬಿಟ್ಟೆ ಇಲ್ಲಿ. ಅಂದರೆ ಜಾಸ್ತಿ ತುಂಬ ಜಾಸ್ತಿನೂ ಸ್ಪೀಡಾಗಿ ಹೋಗಿಲ್ಲ, ಒಂದು 80 ಸ್ಪೀಡಲ್ಲಿ ಹೋಗ್ತಾ ಇದ್ದೆ. 80 ಕಿಲೋಮೀಟರ್
ಸ್ಪೀಡಲ್ಲಿ ಹೋಗ್ತಾ ಇದೆ ಈ ರೋಡಲ್ಲಿ. ಆವಾಗ ಈ ಥರ ಬ್ಯಾರಿಕೇಡ್ಸು ಈ ಥರ ಇಂಡಿಕೇಟರ್ಸ್ ಎಲ್ಲ ಇರಲಿಲ್ಲ, ರೋಡ್ ಇಂಡಿಕೇಟರ್ಸ್ ಎಲ್ಲ ಇರಲಿಲ್ಲ. ಆಯಿತಾ, ಸೊ ಇದೆಲ್ಲ ಏನೂ ಇರಲಿಲ್ಲ. ಇದು ಸ್ಟ್ರೈಟಾಗಿ ಬರ್ತಾ ಇದ್ದೆ, ಒಂದು 80 ಹೋಗ್ತಾ ಇದೆ ಈ ರೋಡಲ್ಲಿ ಸಣ್ಣದಾಗಿ. ಇವಾಗ ಅಲ್ಲಿ ಕಾರ್ಗಳು ಬರ್ತಾ ಇದೆಯಲ್ಲ, ನೋಡಿ ರೋಡ್ ಹೇಗಿದೆ ಅಂತ. ಇವಾಗ ಎಷ್ಟೋ ಬೆಟ್ರ್ ಆಗಿದೆ ರೋಡು ನೋಡಿ. ಈ ಹಳ್ಳಕ್ಕೆ ಹೋಗ್ಬಿಟ್ಟು ಬಿದ್ದಿದ್ದು ನಾನು. ಗಾಡಿ ಹಳ್ಳಕ್ಕೆ ಹೋದ ತಕ್ಷಣ ಹ್ಯಾಂಡ್ಲ್ ಬಾರು ಕಂಟ್ರೋಲ್ ಆಗದೆ ಹಿಂಗೆ ಬ್ರೇಕಾಗಿ ಅಲ್ಲಿ ಬಿದ್ದವ್ರು ನಾನು. ಇಲ್ಲಿ ತನಕ ಬಂದಿದ್ದೀನಿ ನಾನು. ಸೊ ಇಲ್ಲಿ ಬಿದ್ದಾದ್ಮೇಲೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಯಾರೋ ಒಂದಿಬ್ಬರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಇಲ್ಲ ಅದು ಹಂಗಲ್ಲಿ ಕುತ್ಕೊಂಡಿದ್ದೆ ನಾನು ಮನೆಯೆಲ್ಲ ಬರೋ ತನಕ. ಸೊ ನಿಮಗೆ ಕ್ಲಿಯರಾಗಿ ಐಡಿಯಾ ಸಿಕ್ಕಿರ್ಬೋದು ಇವಾಗ ಹೆಂಗೆ ಬಿದ್ದೆ ಏನಾಯಿತು ಅಂತೆಲ್ಲ. ಸೊ ಅದು ನನ್ನ ಮಿಸ್ಟೇಕೇ ಇರಲಿಲ್ಲ ನಾನು ಬೀಳೋಕ್ಕೆ ಕಾರಣ ನಾನಲ್ಲ. ಆ ರೋಡ್ ಆ ಥರ ಕಂಡೀಷನ್ ಇದ್ಮೇಲೆ ಅವ್ರೇನೋ ಒಂದು ಸೈನ್ ಬೋರ್ಡ್ಸು ಏನೋ ಒಂದು ಹಾಕಬೇಕಿತ್ತು. ಅದೊಂಥರ ದೂರಿಂದ ಬರಬೇಕಾದ್ರೆ ಅದು ಕೆಳಗಡೆ ಸ್ಲೋಪ್ ಇದೆಯಲ್ಲ, ಆ ಪಾರ್ಟೇ ಕಾಣಿಸಲ್ಲ. ಅದು ನನಗೆ ಏನೋ ಲಾಸ್ಟ್ ಒಂದು 2 ಸೆಕೆಂಡ್ ನಾನು ಬೀಳೋಕ್ಕಿಂತ 2 ಸೆಕೆಂಡ್ ಮುಂಚೆ ಕಾಣಿಸ್ತು. ನಾನು ಬ್ರೇಕ್ ಹಾಕಿದ್ರೂ ಸ್ಪೀಡಾಗಿ ಬೀಳ್ತೀನಿ, ಬ್ರೇಕ್ ಹಾಕಿಲ್ಲ ಅಂದರೂ ಬೀಳ್ತೀನಿ. ನನಗೆ ಆಪ್ಷನ್ ಇಲ್ಲದೆ ನಾನು ಬ್ರೇಕ್ ಹಾಕಿ ಹೋಗಿಲ್ಲ, ಬ್ರೇಕ್ ಹಾಕಿದ್ರೆ ಪಕ್ಕ ಬೀಳ್ತೀನಿ ಅಂತ ಗೊತ್ತಾಯಿತು. ಆ್ಯಕ್ಚುಲಿ ನಮ್ಮ ಮನೆಯಿಂದ ಚಿಕ್ಕಮಂಗ್ಳೂರಿಗೆ 170 ಕಿಲೋಮೀಟರ್ಸ್ ಇದೆ. ಸೊ ನಾನು ಇವಾಗ ಒಂದು 60 ಕಿಲೋಮೀಟ್ರ್ ಬಂದಿದ್ದೀನಿ. ಸೊ ಇಲ್ಲಿಂದ ಇನ್ನೊಂದು 110 ಕಿಲೋಮೀಟರ್ಸ್ ಹೋಗಬೇಕು. ಅದಕ್ಕೊಂದು ಬ್ರೇಕ್ ತೊಗೊಂಡೆ ಇವಾಗ. ಇನ್ನು ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟೆ ಸಿಗ್ತೀನಿ ನಾನು, ಡೈರೆಕ್ಟ್ ರೆಸಾರ್ಟ್ ಹತ್ರನೇ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 11:30. ಸೊ ನಾನು ಇವಾಗ ಒಂದು ರೆಸಾರ್ಟಿಗೆ ಬಂದಿದ್ದೆ. ಸೊ ನಾನು ಫಸ್ಟ್ ಫ್ಲೋರಲ್ಲಿ ಬುಕ್ ಮಾಡಿರೋದು ರೂಮು. ಆ್ಯಕ್ಚುಲಿ ನಾನು ರೂಮ್ ಬುಕ್ ಮಾಡಿಲ್ಲ, ಡಾರ್ಮೆಟ್ರಿ ಬುಕ್ ಮಾಡಿದ್ದೆ. ಸೊ ನನಗೆ ಈ ಬೆಡ್ಡು. ಸೊ ನಾನು ಹೊರಗಡೆ ಹೋಗ್ತೀನಿ, ಸೊ ಪ್ಲೇಸ್ ಎಲ್ಲ ನೋಡೋದಕ್ಕೆ. ಸೊ ಲಾಕರ್ ಬೇಕು ನನಗೆ. ಲಾಕರ್ಗೆ 200 ರೂಪೀಸ್ ಕೊಡಬೇಕಂತ ಮತ್ತೆ. ಸೊ ಅದು ಕೊಟ್ಟು ಲಾಕರ್ ತೊಗೊತೀನಿ, ಎಲ್ಲ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇನ್ನು ಈ ರೆಸಾರ್ಟ್ನ ಇನ್ನೂ ಕ್ಲೀನಾಗಿ ನಾನು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು. ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ, ಇಲ್ಲಿ ಪಕ್ಕದಲ್ಲೇ, ಇಲ್ಲಿ ಪ್ಲೇಯಿಂಗ್ ಏರಿಯಾ ಎಲ್ಲ ಇದೆ. ಸೊ ಆ ಕಡೆ ಹಾರ್ಸ್ ರೈಡಿಂಗ್ ಎಲ್ಲ ಇದೆ. ಆ ಕಡೆ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನಾನು ಟೆಂಟ್ ಬುಕ್ ಮಾಡಿದ್ದು. ಸೊ ಟೆಂಟೆಲ್ಲ ಆ ಕಡೆ ಇದೆ. ಆ್ಯಕ್ಚುಲಿ ಇಲ್ಲಿಗೆ ಈ ಇಯರಲ್ಲೇ 3 ಟೈಮ್ಸ್ ಬಂದಿದ್ದೀನಿ, ಅದು ಸೇಮ್ ರೆಸಾರ್ಟ್ಗೆ. ಬಟ್ ಲಾಸ್ಟ್ ಟೈಮ್ ನಾವು ಫ್ರೆಂಡ್ಸ್ ಎಲ್ಲ ಅಲ್ಲಿ ಟೆಂಟಲ್ಲಿ ಸ್ಟೇ ಆಗಿದ್ವಿ. ಬಟ್ ಈ ಟೈಮ್ ನಾನು ಒಬ್ಬನೇ ಇರೋದಲ್ಲ, ಸೊ ಟೆಂಟ್ ವೇಸ್ಟ್ ಆಗುತ್ತೆ ಒಬ್ಬನಿಗೆ. ಸೊ ಅದಕ್ಕೆ ಇಲ್ಲಿ ಡಾರ್ಮೆಟ್ರಿ ಬುಕ್ ಮಾಡಿದ್ದೀನಿ. ಸೊ ಅದು ಲಾಕರ್ ಕೀ ತೊಗೊಂಡು ಇಲ್ಲಿ ಲಾಕರೆಲ್ಲ ಮುಗಿಸ್ಬಿಟ್ಟು ನಾನು ಹೊರಡ್ತೀನಿ ಬೇರೆ ಕಡೆಗೆ. ಸೊ ನಿಮ್ಗೆ ಬೇರೆ ಪ್ಲೇಸಸ್ ತೋರಿಸ್ಬೇಕಾ, ಅಲ್ಲಿ ಹೋಗೋಣ. ಈಗ ಸದ್ಯಕ್ಕೆ ನಾನು ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ನಾನಿವಾಗ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ನೀವು ಮಾಡಿ ಅಂತ ನಾನು ಹೇಳಲ್ಲ, ನೀವು ಮಾಡ್ತೀರಾ ಅಂತ ಗೊತ್ತು. ಅಲ್ಲಿ ತನಕ ಪಚ್ಚಕ.